ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿವ್ಯಾಸ್ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಿದ್ದೀನಿ. ನಾನು ಈಗ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ನಮ್ಮ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಇರುವಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನನಗೆ ಯಾವುದೇ ಹೊಸ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೆ ನಿಮಗೆ ತಕ್ಷಣ ನೋಟಿಫಿಕೇಶನ್ ಸಿಗುತ್ತೆ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ಇವತ್ತು ಡರ್ಮಾ ಇವ್ರದನ್ನ ನಾನು ವಿಡಿಯೋ ಮಾಡ್ತಿದ್ದೀನಿ. ಇದನ್ನ ಫೇಸಿಗೆ ಅಪ್ಲೈ ಮಾಡಿದ್ರೆ ಟ್ಯಾನ್ ಸ್ವಲ್ಪ ಟ್ಯಾನ್ ಅಂತೂ ಕಂಪ್ಲೀಟ್ ಆಗಿ ರಿಮೂವ್ ಆಗುತ್ತೆ. ಸೊ ಇದು ಈ ಕಂಟೆಂಟ್ ಏನಂದ್ರೆ 30% AHA, 2% BHA ಫೇಸ್ ಪೀಲಿಂಗ್ ಸೊಲ್ಯೂಷನ್ ಅಂತ ಇದೆ. ಇದು ಫಾರ್ 10 minutes ವೀಕ್ಲಿ ಎಕ್ಸ್ಫೋಲಿಯೇಷನ್ ಅಂತ ಅಂದ್ಬಿಟ್ಟು ಅಂದರೆ ವೀಕ್ಲಿ ಒನ್ಸ್ ಮಾಡಿದ್ರು ಸಾಕು, ಆರ್ ಟ್ವೈಸ್, ಅದಕ್ಕಿಂತ ಜಾಸ್ತಿ ಮಾಡಬಾರ್ದು ಅಂತ ರೆಕಮೆಂಡ್ ಮಾಡಿದ್ದಾರೆ. ಇದರಲ್ಲಿ 10% ಗ್ಲೈಕೋಲಿಕ್ ಆ್ಯಸಿಡ್, 10% ಲ್ಯಾಕ್ಟಿಕ್ ಆ್ಯಸಿಡ್, 10% ಮ್ಯಾಂಡಲಿಕ್ ಆ್ಯಸಿಡ್, 2% ಸ್ಯಾಲಿಸಿಲಿಕ್ ಆ್ಯಸಿಡ್ ಅಂತ ಇದೆ. ನಾನು ಇದಕ್ಕೆ ಮುಂಚೆ ಕೂಡ ಇದನ್ನು ಯೂಸ್ ಮಾಡಿದ್ದೆ. ಇಟ್ ವಾಸ್ ಅ ಬೆಸ್ಟ್ ರಿಸಲ್ಟ್ ಅಂತಲೇ ಹೇಳ್ಬೋದು. ಚೆನ್ನಾಗಿ ರಿಸಲ್ಟ್ ಅಂತೂ ನನಗೆ ಬಂದಿತ್ತು. ಒಂದು ಫೇಸಲ್ಲಿ ಒಂದು ಗ್ಲೋ ಕೂಡ ಬಂದಿತ್ತು. ಈಗಂತೂ ತುಂಬ ದಿನ ಆಗೋಗಿತ್ತು. ಆದರೆ ಇದನ್ನು ನೀಟಾಗಿ ಫೇಸ್ ವಾಶ್ ಮಾಡಿ ಅಪ್ಲೈ ಮಾಡಬೇಕು. ಸೊ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ನಾನಿವಾಗ. ನೀಟಾಗಿ ಫೇಸ್ ವಾಶ್ ಮಾಡಿಕೊಂಡು ಹಚ್ಕೊಂಡ್ರೇ ಬೆಸ್ಟ್ ರಿಸಲ್ಟ್ ಇರುತ್ತೆ. ಇದನ್ನು ಅಪ್ಲೈ ಮಾಡೋಕ್ಕೆ ಮುಂಚೆ ಸ್ವಲ್ಪ ಅಂದರೆ ಅಪ್ಲೈ ಮಾಡಿದಾಗ ಸ್ವಲ್ಪ ಟಿಂಗ್ಲಿಂಗ್ ಇರುತ್ತೆ. ಸೊ ಅದನ್ನು ಸ್ವಲ್ಪ ಒಂದು 2 minutes ಅದು ಟಿಂಗ್ಲಿಂಗ್ ಆಗುತ್ತೆ. ಸೊ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ನಾನು ನೀಟಾಗಿ. ಸೊ ಇದನ್ನು ಅಪ್ಲೈ ಮಾಡ್ಕೊಳ್ಳೋಣ. ಇದನ್ನು ಇದರಲ್ಲಿ ಹಾಕ್ಕೋಬೋದು, ಬಟ್ ಅಷ್ಟು ಚೆನ್ನಾಗಿ ಬರಲ್ಲ. ಸೊ ಕೈಯಲ್ಲಿಯೇ ಅಪ್ಲೈ ಮಾಡ್ಕೊಳ್ಳೋದು ಬೆಸ್ಟ್ ಅಂತ ಅನ್ನಿಸ್ತು ನನಗೆ. ಸೊ ಜಸ್ಟು ನಾವು ಸ್ಪ್ರೇ ಮಾಡ್ಕೊಳ್ಳೋದು ನಾನು ಕೈಯಲ್ಲಿ ತೊಗೊಂಡು ಸ್ವಲ್ಪ ಸ್ವಲ್ಪ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ಲೋವರ್ ಫೇಸು ಮತ್ತು ನೆಕ್ಕು ಅಪ್ಲೈ ಮಾಡಬೇಕು. ಬಟ್ ನನಗೇನು ಅಷ್ಟು ನೆಕ್ಕಲ್ಲಿ ರಿಕ್ವೈರ್ಮೆಂಟ್ ಇದೆ ಅಂತ ಅನ್ನಿಸ್ಲಿಲ್ಲ. ಯಾಕೆಂದರೆ ನಂದು ನೆಕ್ಕು ಫೇರ್ ಆಗಿದೆ, ಬಟ್ ಫೇಸ್ ಮಾತ್ರ ಟ್ಯಾನ್ ಆಗಿತ್ತು. ಸೊ ನಾನು ಹಂಗಾಗಿ ಫೇಸಿಗೆ ಮಾತ್ರ ಅಪ್ಲೈ ಮಾಡಿಕೊಂಡೆ. ಬಟ್ ಐಸಿಂದ ಅವಾಯ್ಡ್ ಮಾಡಬೇಕು, ಬಿಕಾಸ್ ಎಲ್ಲನೂ ಕೆಮಿಕಲ್ ಆಗಿರೋದ್ರಿಂದ, ಅಂದರೆ ಕೆಮಿಕಲ್ ಪೀಲಿಂಗ್ ಇದು. ಗ್ಲೈಕಾಲಿಕ್ ಆ್ಯಸಿಡ್ ಆಗಿರ್ಬೋದು, ಇದೆಲ್ಲ ಕೆಮಿಕಲ್ ಆಗಿರೋದ್ರಿಂದ. ಸೊ ವಿ ಆರ್ ಟು ಕೀಪ್ ಅವೇ ಫ್ರಮ್ ದಿ ಐಸ್. ಸೊ ಅದು ಒಂದು ಕನ್ಸರ್ನ್ ಇಟ್ಕೊಂಡು ಸ್ವಲ್ಪ ಸ್ವಲ್ಪ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಬಟ್ ಸೀರಿಯಸ್ಲಿ ಸಿಕ್ಕಾಬಟ್ಟೆ ಟಿಂಗ್ಲಿಂಗ್ ಆಗ್ತಾಯಿತ್ತು ನನಗೆ ಅಪ್ಲೈ ಮಾಡುವಾಗ. ತುಂಬ ದಿನ ಆಗಿಬಿಟ್ಟಿತ್ತು ನಾನು ಅಪ್ಲೈ ಮಾಡಿದ್ದೀರ. ಇದಕ್ಕೆ ಮುಂಚೆ ನಾನು ಯೂಸ್ ಮಾಡಿದ್ದೀನಿ. ಒಂದು ಗ್ಲೋಯಿ ಸಿಗುತ್ತೆ ಸೀರಿಯಸ್ಲಿ. ಅದಕ್ಕಾಗಿ ಒಂದು ಸರಿ ಟ್ರೈ ಮಾಡಿ ನೋಡಿ ಅಂತ ಅನಿಸುತ್ತೆ. ಒಂದು ಫೇಸಲ್ಲಿ ಇರುವಂಥ ಬ್ಲ್ಯಾಕ್ ಹೆಡ್ಸ್ ಆಗಿರ್ಬೋದು, ಆ ವೈಟ್ ಹೆಡ್ಸ್ ಎಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ಇಮಿಡಿಯೇಟ್ಲಿ. ಬಿಕಾಸ್ ಅದರಲ್ಲಿ ಏನು ಸೊಲ್ಯೂಷನ್ ಇದೆಯೋ ಅದು ಸೀರಿಯಸ್ಲಿ ವರ್ಕ್ ಆಗುತ್ತೆ. ಫೇಸ್ ವಾಶ್ ಮಾಡಿ ಬರುವಾಗ ನಾವು ಫೀಲ್ ಮಾಡ್ಬೋದು ಫುಲ್ ಸಾಫ್ಟಾಗಿ ನರಿಶಿಂಗ್ ಆಗಿದೆ ಅಂತ ಅನಿಸುತ್ತೆ. ಸೊ ಇದು ಒಂದು 10 minutes ಬಿಡೋಣ ಈಗ. ಫ್ರೆಂಡ್ಸ್, ನಾನು ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ವಾಶ್ ಮಾಡ್ಕೊಂಡು ಬಂದರೆ ಈ ಥರ ರಿಸಲ್ಟ್ ಇದೆ. ನನಗಂತೂ ಅನಿಸುತ್ತೆ ಸ್ವಲ್ಪ ಗ್ಲೋ ಅಂತೂ ಡೆಫಿನೆಟ್ಲಿ ಬಂದಿದೆ. ಗ್ಲೋ ಅಂತಂದರೆ ಸ್ವಲ್ಪ ರೆಡ್ಡಿಶ್ಶು ಆಗಿದೆ. ನೀವು ನೋಟಿಸ್ ಮಾಡಿದ್ರೆ ಸ್ವಲ್ಪ ರೆಡ್ಗಿದೆ. ಬಿಕಾಸ್ ಅದು ಸ್ವಲ್ಪ ಟಿಂಗ್ಲಿಂಗ್ ಆಗ್ತಾಯಿತ್ತು ನನಗೆ. ನಾಳೆ ಅಷ್ಟೊತ್ತಿಗೆ ಸರಿ ಹೋಗುತ್ತೆ. ಅದರ್ವೈಸ್ ಒಂದು ಶೈನಿಂಗ್ ಅಂತ ಹೇಳ್ತಾರಲ್ಲ, ಅದಂತೂ ಇದೆ. ಫೋರೆಡಲ್ಲಿದೆ, ನೋಸ್ ಮೇಲಿದೆ, ಇಲ್ಲೂ ಸ್ವಲ್ಪ ಇದೆ. ನಿಮಗೆ ನೋಟಿಸ್ ಮಾಡಿದ್ರೆ ಗೊತ್ತಾಗುತ್ತೆ. ಫೇರ್ನೆಸ್ಸು ಅಂದರೆ ಗ್ಲೋ ಒಂದು ಕೊಡುತ್ತೆ, ಒಂದು ಲೇಯರ್ ಟ್ಯಾನ್ನ ರಿಮೂವ್ ಮಾಡುತ್ತೆ ಅಂತಲೇ ಹೇಳ್ಬೋದು. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಸೊ ಟ್ಯಾನ್ ಅಂತೂ ಡೆಫಿನೆಟ್ಲಿ ಹೋಗುತ್ತೆ, ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ನನಗೆ ಓಕೆ ಅಂತ ಅನ್ನಿಸ್ತು. ಸೊ ಇನ್ನೊಂದು ಸರಿ ಬೇಕಾದರೆ ಇದು ಫಸ್ಟ್ ಟೈಮ್ ಅಲ್ಲ, ನಾನು ಇದಕ್ಕೆ ಮುಂಚೆನೂ ಯೂಸ್ ಮಾಡಿದ್ದೀನಿ. ಸೊ ನನಗೆ ಫೀಲ್ ಅನ್ನಿಸ್ತು ಓಕೆ ಟ್ಯಾನ್ ರಿಮೂವ್ ಆಗುತ್ತೆ ಅಂತ. ಆಮೇಲೆ ತುಂಬ ಟ್ಯಾನ್ ಆಗಿರುತ್ತೆ ನೋಡಿ, ಅವ್ರಿಗೆ ಅಂತಂದು ಯೂಸ್ ಡಿಫ್ರೆನ್ಸ್ ಅನಿಸುತ್ತೆ. ತುಂಬ ದಿವಸದಿಂದ ಅವರು ಟ್ಯಾನ್ ರಿಮೂವ್ನೇ ಮಾಡಿಲ್ಲ ಅಂತನ್ನೋರಿಗೆ ಡೆಫಿನೆಟ್ಲಿ ಇಟ್ ವರ್ಕ್ಸ್. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಟ್ರೈ ಮಾಡಿ. ಸೊ ನನಗೂ ಕಮೆಂಟ್ ಮಾಡಿ ನೀವೇನಾದರೂ ಟ್ರೈ ಮಾಡಿದ್ರೆ ಹೇಗೆ ಅನಿಸ್ತು ಅಂತ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ. ಗುಡ್ ನೈಟ್.